people used to be like, I could only do bubbly roles. And then when I saw you do this, I was like, damn. So thank you, ma'am, for all the fun on set. Sendil sir, you've been such a strong pillar. ಏನಕ್ಕಂದ್ರೆ ಅವ್ರ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸಸ್ ತುಂಬ ಇನ್ಸ್ಟೆನ್ಸಸ್ ಆಯಿತು, ಬಟ್ ಅದರಲ್ಲೂ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ರು ಈ ಸಿನಿಮಾ ಮೇಕಿಂಗಲ್ಲಿ ಆ್ಯಂಡ್ ಥ್ರೂ ಔಟ್ ದಿ ಎಂಟೈರ್ ಜರ್ನಿ. సో ಒಂದು ತುಂಬ ಸ್ట్రాంగ్ సపోర్ట్ ನೀವು ఈ సినిమాకి. సాయి గారు మీ గురించి నేను మాట్లాడక్కర్లేదు, యూఆర్ దాట్ నోన్ అండ్ మీరంతా లైక్ ఐ నో హౌ మచ్ యూ లవ్ దిస్ ఫిల్మ్. So thank you for choosing me to be a part of it. And Shivanna avaru, I think class and mass ಸೇರಿದ್ರೆ ಹೆಂಗಿರುತ್ತೋ ನನ್ಗೆ ಹಂಗಿದೆ ಇವತ್ತು. ಸೊ ನಾವು ಇಲ್ಲಿವರೆಗೂ ಐ ಥಿಂಕ್ ಸಿನಿಮಾ ಮಾಡಿಲ್ಲ, ಬಟ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ಕಿರೀಟಿ ಅವರು ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಐ ಥಿಂಕ್ ಒಂದು ಫುಲ್-ಫ್ಲೆಡ್ಜ್ಡ್ modulations in the dialogue delivery, in the timing, in the dance, in the stunts, in the full-fledged one weapon aag bandidira industry ge. And I know, I think before now ee cinema madak munchenu, when we were family friends also, ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಕ್ಲಿಪ್ಪಿಂಗ್ಸ್, ಅರುಣ ಆಂಟಿ ತೋರಿಸ್ತಾ ಇದ್ರು ಅವಾಗ ಕದ್ದು ಮುಚ್ಚಿ ತೋರಿಸ್ತಾ ಇದ್ರು, ಬಿಕಾಸ್ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ಆ್ಯಂಡ್ ಐ ನೋ ಹೌ ಈ ಸಿನಿಮಾ ಅವ್ರು ಎಸ್ಪೆಷಲಿ ಸಿನಿಮಾ ನಿಮ್ಗೆ ಎಷ್ಟು ಸೆನ್ಸಿಟಿವ್ ಅಂತ ನನಗೆ ಗೊತ್ತು. ನಾವು ಯಾವತ್ತು ಐ ಥಿಂಕ್ ಇದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ, ಬಟ್ ಅರುಣ ಆಂಟಿ ಯಾವಾಗಲೂ ಹೇಳಿದ್ರು ಬಿಫೋರ್ ದಿಸ್ ಫಿಲ್ಮ್ ದ್ಯಾಟ್ ನಿಮ್ಮ ಲೈಫಲ್ಲಿ ಒಂದು ಮೂಮೆಂಟ್ ಇದ್ದಾಗ ನೀವು ಬಳ್ಳಾರಿಯಲ್ಲಿ ಕರೆಕ್ಟಾಗಿ ಒಂದು ಬೆಂಚ್ ಆಚೆ ಕರೆಕ್ಟಾಗಿ ಥಿಯೇಟರ್ ಆಚೆ ಮಲ್ಕೊಂಡಿದ್ರಿ, ಯು ವರ್ ದೇರ್ ಫಾರ್ ವೆರಿ ವೆರಿ ಲಾಂಗ್. ದ್ಯಾಟ್ ಶೋಸ್ ನಿಮ್ಮ ಪ್ರೀತಿ ಸಿನಿಮಾಗೆ, ಆ್ಯಂಡ್ ಅದೇ ಪ್ರೀತಿ ಜನ ನಿಮ್ಮ ಸಿನಿಮಾಗೆ ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಆಲ್ ದ ಬೆಸ್ಟ್ ಟು ಅಸ್. And DSP sir, viral vayari ಅಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಕಾರಣ DSP ಸರ್. ಅವರು ಐ ಥಿಂಕ್ ಒಂದು ಎಡಿಟು ಮಾಡಿದ್ರು, ಕುರ್ಚಿ ಮಾಡ್ತಾ ಬಿಟ್ಟಿದ್ದು ಬಿಟ್ಸ್ ತೊಗೊಂಡು ಅವ್ರು ಎಡಿಟ್ ಮಾಡಿದ್ರು. ಸೊ ಸರ್ ನನಗೆ ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿರೋದಕ್ಕೆ ಆ್ಯಂಡ್ ಫಾರ್ ಬೀಯಿಂಗ್ ಸಚ್ ಅ ಸ್ಟ್ರಾಂಗ್ ಪಿಲ್ಲರ್, ಈ ಸಿನಿಮಾ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಮಿಸ್ಸಿಂಗ್ ಯೋರ್ ಪ್ರೆಸೆನ್ಸ್ DSP ಸರ್. ಹಾಗೆ ಪ್ರತಿಯೊಬ್ಬರಿಗೂ ಇವಾಗ ನಾನು ಸಾರಿ ಒಂದು ಸ್ಪೀಚ್ ಸ್ವಲ್ಪ ಓದ್ತಾ ಇತ್ತು, ಬಟ್ ಇಡೀ ಕನ್ನಡ ಜನತೆಗೆ ಐ ರಿಯಲಿ ಹೋಪ್ ನೀವು ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು. ಇದೆ July 18th. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಖಂಡಿತ ನೀವು ತುಂಬ ಖುಷಿ ಪಡ್ತೀರಾ. ನಾನು ಎಲ್ಲೇ ಎಷ್ಟೇ ಸಿನಿಮಾ ಮಾಡಿದ್ರು ಐ ನೋ ನಿಮ್ಮ ಪ್ರೀತಿ ಹಾಗೆ ಇತ್ತು. ಏನಕ್ಕಂದ್ರೆ ಅಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ, ಲವ್ ಫ್ರಮ್ ಕರ್ನಾಟಕ ಅಂತಿತ್ತು. ಸೊ ನಿಮ್ಮ ಹುಡುಗಿನ ನೀವು ಯಾವಾಗ ಬಿಟ್ಕೊಡಲ್ಲ ನನಗೆ ಗೊತ್ತು, ಆ್ಯಂಡ್ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಈ ಸಿನಿಮಾನು ನೀವು ಬಿಟ್ಕೊಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ. ನಮ್ಮ ಜೂನಿಯರ್ ಸಿನಿಮಾ ಇದೆ July 18th ರಿಲೀಸ್ ಆಗ್ತಾ ಇದೆ, ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಶ್ರೀಲೀಲಾ ಅವರೇ ಅದೆಷ್ಟು ಮುದ್ದಾಗಿದ್ರು ಅಷ್ಟೇ ಮುದ್ದಾಗಿ ಮಾತಾಡಿದ್ರು. ಒಂದೇ ಒಂದು ಪ್ರಶ್ನೆ ಇದೆ ನಿಮಗೆ. ಈ ಕಡೆ ತೆಲುಗಿನಲ್ಲಿ ಮಹೇಶ್ ಬಾಬು ಸರ್, ಅಲ್ಲು ಅರ್ಜುನ್ ಸರ್ ಜೊತೆ ಸಿನಿಮಾ ಮಾಡ್ತೀರಾ, ಬಾಲಿವುಡ್ಗೆ ಹೋಗ್ತೀರಾ, ಆ ವೇದಿಕೆಯಲ್ಲಿ ಕಾಣಿಸ್ಕೋತೀರಾ. ಯಾವ್ದಾದ್ರು ಈಗ ವೇದಿಕೆಗೆ ಬಂದಾಗ ತೆಲುಗಲ್ಲಿ ನಮಸ್ಕಾರ ಹೇಳಬೇಕೋ ಹಿಂದಿನಲ್ಲಿ ಹೇಳಬೇಕು ಅಂತ ಕನ್ಫ್ಯೂಷನ್ ಆಗುತ್ತಾ? ಬೇರೆ ಕಡೆ ಆ ಕನ್ಫ್ಯೂಷನ್ ಬರ್ಬೋದು, ಬಟ್ ಬೆಂಗಳೂರಲ್ಲಿ ಬರಲ್ಲ.